ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ಫುಲ್ಲು ಕೋಲ್ಡ್ ಆಗಿಬಿಟ್ಟೈತೆ, ಏನಕ್ಕಂತ ಗೊತ್ತಿಲ್ಲ. ಮಾತಾಡೋಕ್ಕೂ ಆಗ್ತಿಲ್ಲ, ಗಂಟಲೆಲ್ಲ ಒಂಥರ ಕಟ್ತಾ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಹೇಳ್ಬಿಟ್ಟು. ಸೊ ಕಂಟಿನ್ಯೂ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ, ತುಂಬ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರು ಆಗ್ತಲ್ಲ, ಒಬ್ರಿಗೆ ಹುಷಾರಿಲ್ಲದೆ ಇರೋ ಥರ ಆಗ್ತಾಯಿದೆ. ಫಸ್ಟ್ ನಿಮಗೆ ಹುಷಾರಿಲ್ಲದೆ ಇರೋ ಆಯಿತು, ಅವಳು ಹುಷಾರಾದ್ಲು, ಈಗ ನನಗೆ ಹುಷಾರಿಲ್ಲ. ಈ ಕೋಲ್ಡ್ ಆಗಿಬಿಟ್ರೆ ಒಬ್ಬರು ಆದಮೇಲೆ ಒಬ್ರಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಮನೇಲಿ. ಎಲ್ರಿಗೂ ಆದಮೇಲೆ ಆ ಕೋಲ್ಡಿಗೆ ಸಮಾಧಾನ ಆಗೋದು. ಇವತ್ತು ಈವ್ನಿಂಗ್ ಅಂದರೆ ಸಂಜೆ ಆಗಿದ್ದಾಳೆ, 6:15 ಆಗಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಿಲ್ಲ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಬೇಗನೆ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗುವಂತಹ ಫ್ರೀ ಟೈಮಲ್ಲಿ ನೋಡಿ. ಏನು ಬೇಜಾರು ಅಂತಂದರೆ ವ್ಯೂಸ್ ಆಗೋ ಅಷ್ಟು ಟೈಮ್ ಆಗಲಿ ಅಥವಾ ನಂಬರ್ಸ್ ಆಗಲಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಅದೇ ಬೇಜಾರಾಗ್ತಾ ಇರೋದು. ಹಳೆ ವೀಡಿಯೋಸ್ ನೋಡ್ತಾ ಹೋದರೆ 3,000, 4,000, 5,000, 8,000ವರೆಗೂ ವ್ಯೂಸ್ ಆಗಿದೆ. ಅಷ್ಟು ಜನ ನೋಡಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನೊಂದು ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಅಥವಾ ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಒಂದು ಖುಷಿ ಇರುತ್ತೆ. ನಮಗೂ ಕೂಡ ಖುಷಿ ಇರುತ್ತೆ ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಎಂಥದ್ದು ಇಲ್ಲ, ಒಂದಷ್ಟು ಡಿಸೈನ್ಗಳಿದೆ, ಹೊಸ ಡಿಸೈನ್ಗಳು, ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದ್ದಾವೆ. ಮತ್ತು ಕೆಲವೊಬ್ಬರು ಕ್ವಶನ್ಗಳನ್ನ ಕೇಳ್ತೀರಾ, ಅಕ್ಕ 550 ಈ ಮಷಿನಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು. ಸ್ಟೋನ್ ಚೈನ್, ಬಾಲ್ ಚೈನು 550 ಈ ಮಷಿನಲ್ಲಿ ಹಾಕೋದಕ್ಕೆ ಬರೋಲ್ಲ, ನೀವು ಸಪ್ರೇಟಾಗಿ ಮಷಿನ್ನ ತೊಗೊಳ್ಬೇಕಾಗತ್ತೆ. ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ತೀನಿ ಅನ್ನೋದಾದರೆ ಮಾತ್ರ ನಾನು ಆಲ್ಮೋಸ್ಟ್ ನನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಅಡ್ರೆಸ್ ಆಗಲಿ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲನೂ ಕೊಟ್ಟಿರ್ತೀನಿ. ನಾನು ಅಲ್ಲೋಗಿ ಚೆಕ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಮೆಸೇಜ್ ಮಾಡ್ತೀರಾ, ಇಲ್ಲ ಕಾಮೆಂಟ್ ಮಾಡ್ತೀರಾ. ಮತ್ತು ಎಲ್ಲೆಲ್ಲಿಂದನೂ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮುಖಾಂತರ. ಸೊ ಹೋಗಿ ಡಿಸೈನ್ಗಳನ್ನ ನೋಡ್ಕೊಂಡು ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಯಾಕೆಂದರೆ ಫುಲ್ಲು ಹುಷಾರಿಲ್ದಿರೋ ಕಾರಣ ಒಂದಿನಕ್ಕೆ ಒಂದು ಬ್ಲೌಸ್ ಕೂಡ ಮಾಡೋದಕ್ಕಾಗ್ತಾಯಿಲ್ಲ. ಹೆಂಗೆ ಅಂತಂದರೆ ನವೀನವ್ರು ಬಂದಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕು, ಆ ಥರ ಆಗಿಬಿಟ್ಟಿದೆ. ಸೊ ಈಗ ಹೋಗಿ ಡಿಸೈನ್ನ ನೋಡ್ಕೊಂಡು ಬನ್ನಿ, ಯಾವ ಥರ ಹೇಗಿದೆ, ಎಷ್ಟು ಪ್ರೈಸು ಅಂತ ಅದರದ್ದೆಲ್ಲ ಇನ್ಫಾರ್ಮೇಷನ್ನು ಇದೇ ವಿಡಿಯೋದಲ್ಲೇ ಇರುತ್ತೆ. ಸೊ ಡಿಸೈನ್ಗಳನ್ನ ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರೊಳಗೆ ಇದೊಂದು ಸ್ಯಾರಿ ಡ್ರಾಪಿಂಗ್ ಮಾಡಬೇಕು. ಇದನ್ನು ಸ್ಯಾರಿ ಡ್ರಾಪಿಂಗ್ ಮಾಡಿ ಇಟ್ಬಿಡ್ತೀನಿ. ಅವ್ರಿಗೆ ಮಂಡೇ ಫಂಕ್ಷನ್ ಇದೆ, ಇದು ಕೊಡಬೇಕು. ನಾನು ಇವತ್ತು ಶನಿವಾರ ಬರ್ತೀನಿ ಅಂತ ಹೇಳಿದ್ರು, ಶನಿವಾರ ಆಗೇ ಹೋಯಿತು. ಸೊ ಹೋಗಿ ಡಿಸೈನ ನೋಡ್ಕೊಂಡು ಬನ್ನಿ. ಇದೊಂದು ಸ್ಯಾರಿನ ಡ್ರಾಪ್ ಮಾಡಿ ಇಡ್ತೀನಿ ನಾನು, ಆಮೇಲೆ ಸಿಗ್ತೀನಿ. ಇದು ಬಂದ್ಬಿಟ್ಟು ನವೀನ್ ಅವರ ಆಫೀಸ್ ಕೊಲೀಗ್ ಅವ್ರದ್ದಿದು. ಇದು ಸ್ಯಾರಿ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಡಾರ್ಕ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ಬಂದಿದೆ, ಮತ್ತು ನವಿ ಬ್ಲೂ ಕಲರು ಕಾಂಬಿನೇಷನ್ ಬಾರ್ಡ್ರು ಮತ್ತು ಪಲ್ಲು ಬಂದಿದೆ. ಸ್ಯಾರಿ ಕುಚ್ಚು ಬಂದ್ಬಿಟ್ಟು ಈ ಥರ ಹಾಕಿದ್ದೀನಿ, ಬಟ್ ಬೇಬಿ ಕುಚ್ಚು ಹಾಕಿರೋದು, ಒಂದು ಬೀಡು ಮತ್ತು ಒಂದು ಕುಚ್ಚು ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ಇವಾಗ ಯಾರು ಸಹ ಕ್ರೋಶ ಡಿಸೈನ್ ಹಾಕ್ಸೋದನ್ನು ತುಂಬಾ ಕಮ್ಮಿ ಮಾಡಿದ್ದಾರೆ, ಬರೀ ಬೇಬಿ ಕುಚ್ಚೆ ಜಾಸ್ತಿ ಹಾಕಿಸ್ತಾರೆ. ಯೂನಿಕ್ಕಾಗಿ ಸಹ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಸಹ ಕಾಣಿಸುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಇದರದ್ದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. 550 ರೂಪೀಸ್ಗೆ ಈ ಒಂದು ಡಿಸೈನ್ನ ಮಾಡಿರೋದು. ತುಂಬಾ ಚೆನ್ನಾಗಿದೆ ಫ್ಲವರ್ ಡಿಸೈನು.
ನೋಡ್ತಾ ಇರ್ಬೋದು ನೀವು. ನಿಮಗೆ ಈ ಡಿಸೈನ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸೇಮ್ ಡಿಸೈನ ನೀವು ಹಾಕ್ಸ್ಕೊಬೇಕು ಅಂತ ಮೈಂಡಲ್ಲಿ ಇದ್ದರೆ ಈ ಸೇಮ್ ಡಿಸೈನ್ನ ನಾನು ಕ್ಲಿಯರಾಗಿ ಕೂಡ ತೋರಿಸ್ತೀನಿ ನಿಮಗೆ. ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಿಮ್ಮ ಸ್ಯಾರಿ ಬ್ಲೌಸ್ಗಳಿಗೆ ಕಾಂಬಿನೇಷನ್ ಮಾಡಿ ನೀವು ಹಾಕ್ಸ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಸ್ಲೀವ್ಸು ಕೂಡ ಸೇಮ್ ಬಾರ್ಡ್ರು ಕೊಡಬೇಕು ಅಂತ ಇದ್ದೆ. ಇದು ಸೇಮ್ ಬಾರ್ಡ್ರು ಬಂದರೆ 600 ಆಗುತ್ತೆ. ಬಟ್ ಇದಕ್ಕೆ ನಾನು ಬಾರ್ಡ್ರು ಅವ್ರದ್ದು ಶಾರ್ಟ್ ಸ್ಲೀವ್ಸು, ಅದಕ್ಕೋಸ್ಕರ ಒಂದು 10.5 ಇಂಚಸ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವ್ರದ್ದು ಬಂದುಬಿಟ್ಟು 6.5 ಇತ್ತು ಸ್ಲೀವ್ಸು. ಅದಕ್ಕೋಸ್ಕರ ನಾನು ಬೇರೆ ಬುಟ್ಟನ ಹಾಕಿದ್ದೀನಿ ಸಪ್ರೇಟಾಗಿ. ಆ ಸ್ಲೀವ್ಸಿಗೆ ಬಂದಿರೋ ಬುಟ್ಟ ನಾನು ತೋರಿಸ್ತೀನಿ ನಿಮಗೆ. ಇದು ಬಂದುಬಿಟ್ಟು ಫ್ರಂಟಲ್ಲಿ ಕೂಡ ಸೇಮ್ ಬರುತ್ತೆ. ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬ್ಯಾಕ್ ಮತ್ತು ಫ್ರಂಟ್ ನೆಕ್ಲೈನ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಕೆಲವೊಂದು ಬ್ಲೌಸ್ಗಳಿಗೆ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇನೆ. ಇಲ್ಲಿ ನೋಡ್ತಾ ಇರ್ಬೋದು ಇವ್ರದ್ದು 6.5 ಬ್ಲೌಸ್ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು. ನಾನು ಈ ಬುಟ್ಟನ ತುಂಬ ಜನಕ್ಕೆ ಹಾಕಿದ್ದೀನಿ. ಬಟ್ ಇದನ್ನು ಸ್ಲೀವ್ಸಲ್ಲಿರೋ ಬುಟ್ಟನ ಮೆಜರ್ಮೆಂಟ್ನ ಕಮ್ಮಿ ಮಾಡಿಕೊಂಡು ಹಾಕಿದ್ದೀನಿ. ಇದು 120 ಇಟ್ಟರೆ 7.5 8 ಇಂಚ್ವರೆಗೂ ಬರುತ್ತೆ ನಿಮಗೆ. 6 ಇಂಚಸ್ವರೆಗೂ ಕಮ್ಮಿ ಮಾಡ್ಕೊಂಡು ಹಾಕ್ಬೋದು ಅಷ್ಟೇನೆ. ಇನ್ನೊಂದು ನಮ್ಮ ಹತ್ರ ಡಿಸೈನ್ ಕೂಡ ಸೇಲ್ ಆಗ್ತಾಯಿದೆ. 550 ಈ ಮಷಿನ್ ಇರೋರು ಏನಾದರೂ ನೋಡ್ತಾ ಇದ್ದರೆ ನಿಮಗೇನಾದರೂ ಇನ್ ಕೇಸ್ ಡಿಸೈನ್ ಬೇಕು ಅನ್ನೋದಾದರೆ ವರ್ಕ್ ಹಾಕಲಿಕ್ಕೆ ನಮ್ಮ ಹತ್ರ ಡಿಸೈನ್ ಕೂಡ ಸೇಲ್ ಆಗುತ್ತೆ. ನೀವು ಡಿಸೈನ್ ಕೂಡ ಪರ್ಚೇಸ್ ಮಾಡ್ಬೋದು. 50 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ನೀವು ಯಾವ ಡಿಸೈನ್ ತೊಗೊಂಡ್ರೂ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಬಂದು 50 ರುಪೀಸ್ ಇದೆ. ಹಾಗೆ ಸ್ಯಾರಿ ಪಲ್ಲು ಕೂಡ ಅವೈಲಬಲ್ ಇದೆ. ಇದಕ್ಕೆ ಡೋರಿ ಬಂದುಬಿಟ್ಟು ನಾನು ಈ ಥರ ಹಾಕಿದ್ದೀನಿ. ಜಸ್ಟ್ ಡೋರಿಗಳನ್ನ ಜಾಸ್ತಿ ಏನು ಟ್ರೈ ಮಾಡೋಕ್ಕೆ ಹೋಗಲ್ಲ ನಾನು. ಇರೋದ್ರಲ್ಲೇ ಬಟ್ಟೆ ತುಂಬಾ ಶಾರ್ಟೇಜ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ವಾಯ್ಸು ತುಂಬಾ ಸ್ವಲ್ಪ ಚೇಂಜ್ ಕೇಳಿಸ್ತಾ ಇರ್ಬೋದು ನಿಮಗೆ. ಬಟ್ ತುಂಬ ಕೋಲ್ಡ್ ಆಗಿರೋದ್ರಿಂದ ಮಾತಾಡೋಕ್ಕೆ ಸಹ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅದೇ ಬ್ಲೌಸು ನಾನು ಬೆಳಿಗ್ಗೆ ಮಾರ್ನಿಂಗು 6 ಗಂಟೆಗೆ ಎದ್ಬಿಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿರೋ ಅಂಥದ್ದು. ಯಾಕೆ ಅಂತಂದರೆ ಅವ್ರ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ನಾನು ವರ್ಕ್ನ ಮುಗಿಸಿ ಕೊಡಬೇಕಿತ್ತು. ಯಾಕೆಂದರೆ ಅವ್ರು ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕಂತಲೇ ಪಾಪ 2 ದಿನ ಮುಂಚೆ ಕೊಟ್ಟಿದ್ದರು. ಬಟ್ ಅವ್ರಿಗೆ ಏನಂದರೆ ಇಲ್ಲ ಅನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾಕೆಂತಂದರೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ರಿಂದನೂ ಅವ್ರ ಕಡೆಯಿಂದ ವರ್ಕ್ ಬರ್ತಾನೆ ಇದೆ ನಮಗೆ. ಅದಕ್ಕೋಸ್ಕರ ಫೈನಲಿ ಈ ಥರ ಕಾಣಿಸ್ತಾ ಇದೆ ನೋಡ್ಬೋದು. ಇದರಲ್ಲಿ ಡೋರಿಗೆ ಸಮೇತ ಲಾಡಿ ಹಾಕೋದಕ್ಕೆ ಸಹ ಪೀಸ್ ಉಳಿದಿರಲಿಲ್ಲ. ಅದಕ್ಕೋಸ್ಕರ ರೆಡಿಮೇಡ್ ಲೋಫ್ ಥರದ್ದೊಂದು ಬರುತ್ತಲ್ವ, ಅದನ್ನೇ ಹಾಕಿದ್ದೀನಿ. ನಾನು ಆಲ್ಮೋಸ್ಟ್ ಯಾರಿಗೂ ಸಹ ಹಾಕಲ್ಲ. ಬಟ್ಟೆ ಉಳಿಲಿಲ್ಲ ಅಂದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇನೆ. ಅದಾದಮೇಲೆ ಸ್ಯಾರಿ ಬಂದುಬಿಟ್ಟು ನಾನು ಫೋಲ್ಡ್ ಮಾಡಿಬಿಟ್ಟು ಕವರಿಗೆ ಹಾಕಿ ಎತ್ತಿಡ್ತಾ ಇದ್ದೆ. ಸ್ಯಾರಿ ಕುಚ್ಚು ನಿಮಗೇನಾದರೂ ಇಷ್ಟ ಆದರೆ ಸ್ಯಾರಿ ಕುಚ್ಚು ಕೂಡ ಅವೈಲೇಬಲ್ ಇದೆ. ಸ್ಯಾರಿ ಕುಚ್ಚು ಬಂದುಬಿಟ್ಟು 250 ರುಪೀಸ್ನ ತೊಗೊಳ್ತೀವಿ. ನೀವು ಬೀಡ್ ಮೇಲೆ ಡಿಪೆಂಡ್, ಬೀಡ್ ಯಾವ ಥರ ಹಾಕಿಸ್ತೀರಾ ಅನ್ನೋದು. ಮತ್ತು ಬೀಡು ಯಾವುದಾದ್ರೂ ಹಾಕ್ಸಿದ್ರು ಓಕೆ. ನೀವು 2 ಸ್ಟೆಪ್ಪು ಮತ್ತು 3 ಬೀಡು 1 ಕುಚ್ಚು, 4 ಬೀಡು 1 ಕುಚ್ಚು, ಆ ಥರ ನೀವು ಯಾವ ಥರ ಬೇಕಾದರೂ ಡಿಸೈನ್ನ ಚೇಂಜ್ ಮಾಡಿಕೊಂಡು ಹಾಕಿಸ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಈ ಕವರ್ಗಳು ನನಗೆ 1 ತಿಂಗಳಿಗೆ 1 kg ಕವರ್ ತಂದ್ರೂ ಕಮ್ಮಿ ಬರುತ್ತೆ. ಏಕೆಂದರೆ ಸೀರೆಗಳು ಮತ್ತು ಬ್ಲೌಸು ಒಟ್ಟಿಗೆ ತಂದಿರ್ತಾರೆ. ಎಕ್ಸ್ಟ್ರಾ ಏನಾದರೂ ಇಟ್ಕೊಂಬಂದಿರ್ತಾರೆ. ನಮಗೆ ಸ್ಯಾರಿ ಮಾತ್ರ ಕೊಟ್ಬಿಟ್ಟು ಅವ್ರ ಕವರ್ ಅವ್ರು ಎತ್ಕೊಂಡು ಹೋಗ್ತಾರೆ. ನಾವು ಸ್ಯಾರಿಗಳನ್ನ ಎಲ್ಲಿಡೋದು? ಸೊ 1 ತಿಂಗಳಿಗೆ 1 ಕವರ್, 1 ತಿಂಗಳಿಗೆ 1 kg ಕವರ್ ತಂದ್ರೂ ಕಮ್ಮಿ ಬರುತ್ತೆ. ಸೊ ಖಾಲಿಯಾಗಿದೆ ಕವರ್ಗಳು ಸಹ ತರಬೇಕು. ಇನ್ನು ಸ್ವಲ್ಪ ಕೆಲವೊಂದು ಮೆಟೀರಿಯಲ್ಗಳು ಖಾಲಿಯಾಗಿದೆ, ಅದನ್ನು ಸಹ ತರಬೇಕು. ಹೋಗಬೇಕು, ಯಾವಾಗ ಆಗುತ್ತೋ ಅವಾಗ ಹೋಗ್ಬಿಟ್ಟು ತೊಗೊಂಡು ಬರಬೇಕು. ಮೊನ್ನೆ ನಾವಿನ್ನೂ ಎಷ್ಟೊಂದು ಐಟಮ್ಗಳು ತಂದಿದ್ದಾರೆ. ಬಟ್ ಇನ್ನೂ ಕೆಲವೊಂದು ಈ ಫೀಲ್ಡಲ್ಲಿ ಹೆಂಗೆ ಅಂದರೆ ಫ್ಯಾಷನಿಂಗು ಫೀಲ್ಡಲ್ಲಿ ಟೈಲರಿಂಗ್ ಆಗಲಿ, ಫ್ಯಾಷನ್ ಡಿಸೈನರಿಂಗ್ ಆಗಲಿ, ಒಂದು ಆಗ್ತಲೂ ಒಂದು ಫ್ಯಾಷನ್ ಎಕ್ಸ್ಟ್ರಾ ದಿನಕ್ಕೊಂದೊಂದು ಚೇಂಜ್ ಆಗ್ತಾನೆ ಇರುತ್ತೆ. ಇದು ಬಂದ್ಬಿಟ್ಟು ಇನ್ನೊಂದು ಬ್ಲೌಸು. ಇದು ಸ್ಟಿಚಿಂಗ್ ಇರಲಿಲ್ಲ, ಬರೀ ವರ್ಕ್ ಮಾತ್ರ ಇದ್ದಿದ್ದು. ಈ ಡಿಸೈನು ಅಷ್ಟೇನೆ 550 ರುಪೀಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಿಮಗೇನಾದರೂ ಇದೇ ಥರ ವರ್ಕ್ಗಳನ್ನ ಹಾಕಿಸ್ಬೇಕು ಅಂತ ಇದ್ದರೆ ಕೊರಿಯರು ಮತ್ತು ಪೋಸ್ಟು ಎರಡೂ ಕೂಡ ಅವೈಲೇಬಲ್ ಇದೆ. ನೀವು ಕೊರಿಯರ್ ಮಾಡಿಬಿಟ್ಟು ನೀವು ನಿಮ್ಮ ಇಷ್ಟ ಆಗಿರೋವಂತಹ ಸ್ಯಾರಿಗಳಿಗೆ ಡಿಸೈನ್ಗಳನ್ನ ಸಹ ಹಾಕಿಸ್ಬೋದು.
ನೀವು ಆ ಕಡೆಯಿಂದ ಕೊರಿಯರ್ ಮಾಡಿದರೆ ನಾವು ಈ ಕಡೆಯಿಂದ ಕೊರಿಯರ್ ಕಳಿಸ್ಕೊಡ್ತೀವಿ ನೀವು ಹೇಳಿರೋಂತಹ ಡೇಟಿಗೆ. ಅಂದರೆ ಒಂದಿನ ಹಿಂದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು ಬರೋದು. ಯಾಕೆಂದರೆ ಪೋಸ್ಟ್ ಆಗಲಿ ಕೊರಿಯರ್ ಆಗಲಿ ನಾವು ಹೇಳಿರೋ ಡೇಟಿಗೆ ಏನಾದರೂ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ತಲುಪೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಫುಲ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ. ಇದು ಬಂದುಬಿಟ್ಟು 550 ರುಪೀಸ್ ಆಗುತ್ತೆ ನಿಮಗೆ ವಿತ್ತು ಬುಟ್ಟ ಎಲ್ಲ ಸೇರಿಬಿಟ್ಟು. ಸ್ಲೀವ್ಸ್ಗೆ ಬಂದುಬಿಟ್ಟು ಸೇಮ್ ಇದೇ ಥರನೇ ಬಂದಿದೆ. ಫ್ರಂಟ್ ಆಲ್ಮೋಸ್ಟ್ ನೆಕ್ಲೈನ್ ಸೇಮೇ ಇರುತ್ತೆ. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೀವು ಹಾಕ್ಸ್ಬೇಕು ಅಂದ್ಕೊಂಡಾಗ ಈಸಿ ಆಗುತ್ತೆ. ನಿಮಗೆ ಹುಡುಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಅವರು ಕೂಡ ವಿಡಿಯೋ ನೋಡ್ತಾರೆ, ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಈ ಒಂದು ಬ್ಲೌಸ್ಗೆ ಬುಟ್ಟ ಬಂದುಬಿಟ್ಟು ಈ ಥರ ಹಾಕಿದ್ದೀನಿ. ಈ ಬುಟ್ಟ ಅಂತೂ ಇವಾಗ ಎಷ್ಟು ಟ್ರೆಂಡಿಂಗ್ ಆಗಿದೆ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡದಾಗೂ ಕಾಣಿಸುತ್ತೆ ಈ ಬುಟ್ಟ. ಇದು ಬೇರೆ ಡಿಸೈನ್ದು ಬುಟ್ಟ, ನಾವು ಕಸ್ಟಮೈಸರ್ ಮಾಡಿಸಿರೋ ಅಂಥದ್ದು. ಬಟ್ ಇದು ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಇದೇ ಕೇಳ್ತಿದ್ರೆ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ನಾನು ಚೇಂಜ್ ಮಾಡೋಕ್ಕೂ ಸಹ ಹೋಗಿಲ್ಲ. ಆ ಸ್ಯಾರಿದು ಬಂದುಬಿಟ್ಟು ಕುಚ್ಚು ಬಂದುಬಿಟ್ಟು ಈ ಥರ. ಇದು ಕೂಡ ಬೇಬಿ ಕುಚ್ಚು. ಈ ಬ್ಲೌಸ್ದು ಸ್ಯಾರಿ ಬಂದುಬಿಟ್ಟು ಈ ಥರ ಫುಲ್ ಡಾರ್ಕ್ ಮೆಂತೆ ಕಲರಲ್ಲಿ ಸ್ಯಾರಿ ಇದೆ. ನೋಡ್ಬೋದು ಕಾಪರ್ ಕಲರು ಮತ್ತು ಸ್ಯಾರಿ ಕಲರ್ನ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಕುಚ್ಚನ್ನ ಹಾಕಿರೋ ಅಂಥದ್ದು. 4 ಬೀಡು ಮತ್ತು 1 ಕುಚ್ಚು ಆ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯೂನಿಕ್ಕಾಗಿ ಕೂಡ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಮತ್ತು ಕ್ರೋಶ ಹಾಕುವಂಥ ಅವಶ್ಯಕತೆ ಏನು ಸಹ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೂ ಸಹ ನಾವು ನಾರ್ಮಲ್ ಬೇಬಿ ಕುಚ್ಚು ನೀವು ಬೀಡ್ ಎಷ್ಟಾದರೂ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಬೇಬಿ ಕುಚ್ಚು ಅಂತ ಬಂದರೆ 250 ರುಪೀಸ್ ಫಿಕ್ಸ್ ಇರುತ್ತೆ. ನೀವು ಯಾವ ಥರ ಪ್ಯಾಟ್ರನ್ ಬೇಕಾದರೂ ಹಾಕ್ಸ್ಕೊಬೋದು ಕುಚ್ಚನ್ನ. ಮತ್ತು ಇವರು ಮೆಜರ್ಮೆಂಟ್ ಕೊಟ್ಟಿರೋಂತಹ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಮ್ಯಾನ್ಯಲ್ ಮಷೀನಲ್ಲಿ ಹಾಕಿರೋ ಅಂಥದ್ದು, ಕಂಪ್ಯೂಟರೈಸ್ಡ್ ಅಲ್ಲ. ಕಂಪ್ಯೂಟರೈಸ್ಡಲ್ಲಿ ಇಷ್ಟು ಥಿಕ್ನೆಸ್ ಬರಲ್ಲ, ಸ್ವಲ್ಪ ನಾರ್ಮಲ್ಲಾಗಿ ಬಟ್ ಅದಕ್ಕೆ ಬೀಟ್ ಮಾಡೋ ಥರ ಇರುತ್ತೆ. ಅದಾದಮೇಲೆ ಒಂದು ಸ್ಯಾರಿ ಡ್ರಾಪಿಂಗ್ ಮಾಡೋದಿತ್ತು, ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು. ಫೈನಲಿ ಈ ಥರ ಬಂದಿದೆ. ಸ್ಯಾರಿ ಡ್ರಾಪ್ ಮಾಡೋದೇನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಸೊ ನಿಮ್ಮ ಕೇಸ್ ನಿಮ್ಗೆ ಏನಾದರೂ ಬೇಕಾದರೆ ಸ್ಯಾರಿ ಡ್ರಾಪ್ ಕೂಡ ಮಾಡಿ ಕೊಡ್ತೀವಿ. ಅದರದ್ದು ಬ್ಲೌಸ್ ಬಂದುಬಿಟ್ಟು ಈ ಥರ ಬಂದಿದೆ. ಅವರು ಫುಲ್ ಸೆಟ್ ಕೊಟ್ಟಿದ್ದರು, ಸ್ಯಾರಿ ಡ್ರಾಪಿಂಗು, ಜಿಗ್ಜಾಗು, ಫಾಲು, ಬ್ಲೌಸ್ ವರ್ಕು ಮತ್ತು ಸ್ಟಿಚ್ಚಿಂಗು ಎಲ್ಲ ಒಂದೇ ಸಲ ಕೊಟ್ಟಿದ್ದರು. ಡಿಸೈನ್ ಬಂದುಬಿಟ್ಟು ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಇದೇನು ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಪರ್ಸ್ನಲಿ ನಾನು ನಿಜವಾಗ್ಲೂ ಅಂದ್ಕೊಂಡೆ ಯಾಕೆ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಬಟ್ ವರ್ಕ್ ಕಂಪ್ಲೀಟ್ ಆದಮೇಲೆ ನಿಜ ತುಂಬಾ ಚೆನ್ನಾಗಿತ್ತು. 850 ರುಪೀಸ್ಗೆ ನಾನು ಈ ವರ್ಕ್ನ ಮಾಡಿ ಕೊಟ್ಟಿರೋ ಅಂಥದ್ದು. ನಿಮಗೇನಾದರೂ ಇನ್ ಕೇಸ್ ಬೇಕು ಅಂದರೆ ಸೇಮ್ ಪ್ರೈಸಲ್ಲೇ ಹಾಕಿ ಕೊಡ್ತೀನಿ ನಾನು. ಹೊರಗಡೆ ಹೋದರೆ 1500ವರೆಗೂ ಸಹ ನಿಮಗೆ ಈ ಡಿಸೈನ್ನ ಚಾರ್ಜ್ ಮಾಡ್ತಾರೆ. ಬಟ್ ನಾನು 850 ರುಪೀಸ್ಗೆ ಈ ಡಿಸೈನ್ನ ಹಾಗೆ ಕೊಡ್ತೀವಿ. ಬಟ್ ನಾವೇನಂದರೆ ಹವರ್ ಲೆಕ್ಕದಲ್ಲಿ ತೊಗೊಳೋದ್ರಿಂದ ನಮಗೆ ಪ್ರೈಸ್ ಡಿಫ್ರೆನ್ಸ್ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಫೈನಲಿ ಸ್ಯಾರಿ ಡ್ರಾಪಿಂಗ್ ಕೂಡ ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ. ಜಾಸ್ತಿ ಸ್ಯಾರಿ ಡ್ರಾಪಿಂಗ್ ಏನು ತೊಗೊಳ್ಳಲ್ಲ, ಏನೋ ನನಗೆ ಮಾಡಬೇಕು ಅನ್ನಿಸ್ದಾಗ ಮಾತ್ರ ಯಾರಾದರೂ ಕೇಳಿದರೆ ತೊಗೊಳ್ತೀನಿ ಅಷ್ಟೇ. ಸೊ ಫೈನಲಿ ಸ್ಯಾರಿ ಡ್ರಾಪಿಂಗ್ ಈ ಥರ ಬಂದಿದೆ. ಸೊ ಇಷ್ಟ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.